ಸಿಂಧೂ ನದಿ ನೀರು ಅಲ್ಲಿವರೆಗೆ ಬಿಡೋದಿಲ್ಲ ಅಂದ್ರೆ ಎಲ್ಲಿವರೆಗೆ ನೀವು ಭಯೋತ್ಪಾದನೆ ನಿಲ್ಲಿಸುವುದಿಲ್ಲ ಅಲ್ಲಿವರೆಗೆ. ಇದು ಅಮಾನತದಲ್ಲಿರುವಂಥದ್ದು ಅನ್ನುವಂಥ ಸ್ಪಷ್ಟ ಸಂದೇಶ ಕಳಿಸಿದ್ದರಿಂದಾಗಿ ಹಿಂದೆಂದಿಗಿಂತಲೂ ಇವತ್ತು ಭಾರತದ ನಿಲುವು ಸ್ಪಷ್ಟ ಆಗ್ಯದ. ಮೊದಲಾಗೆ ಭಯೋತ್ಪಾದನೆ ನಿಲ್ಲಿಸಬೇಕು, ಎರಡನೇದಾಗಿ ಕಾಶ್ಮೀರ ಬಗ್ಗೆ ಮಾತೇ ಇಲ್ಲ. ಅದನ್ನು ಟ್ರಂಪ್ ಅವ್ರ ಮೂಲಕ ಟ್ರಂಪ್ ಅವ್ರು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ, ತಮ್ಮ ದೇಶದ ಅಭಿವೃದ್ಧಿಗಾಗಿ, ತಮ್ಮ ದೇಶದ ವ್ಯಾಪಾರಕ್ಕಾಗಿ ಏನೇನೋ ಮಾಡಿದ್ರಿ ಈ ಕಳೆದ ಒಂದು ವಾರ 2 ವಾರಗಳಲ್ಲ. ನಾನು ಈ ನಿಲ್ಲಿಸಿದ್ನಿ, ವ್ಯಾಪಾರ ಧಮಕಿ ಕೊಟ್ಟಿನಿ, ಅದು ಇದು ಮಾತಾಡಿದ್ದಾರೆ. ಅವೆಲ್ಲ ನೋಡ್ತಾ ಇದ್ದೀರಿ ನೀವು, ನಾವೆಲ್ಲ ನೋಡ್ತಾ ಇದ್ದೀವಿ. ಆ ಧಮಕಿಯನ್ನು ಸಹಿತ ಇವತ್ತು ಮೀರಿ ಭಾರತ ಅನಿವಾರ್ಯವಾಗಿ, ಯಾಕಂದ್ರೆ ಅಸ್ತಿತ್ವ ಪ್ರಶ್ನದೇ ಇಲ್ಲ, ಕಾಶ್ಮೀರನ್ನು ಬಿಟ್ಟುಕೊಡುವ ಮಾತೇ ಇಲ್ಲ. ಕಾಶ್ಮೀರ ಅದು ನಮ್ಮ ಅವಿಭಾಜ್ಯ ಅಂಗ ಅನ್ನೋದು ಸ್ಪಷ್ಟ ಆದೇಶಗಳು ಸೂಚಿಸಿಗೆ ಭಯೋತ್ಪಾದನೆ ಒಂದೇ ಘಟನೆ ಆದರೂ ನಾವು ನಿಮ್ಮನ್ನು ಬಿಡೋದಿಲ್ಲಪ್ಪ ಅಂತೇಳಿ ನೀವು ಎಲ್ಲರೂ ಒಂದಾಗ್ರಿ ಅನ್ನುವಂಥ ಮಾತನ್ನು ಈಗಾಗಲೇ ಚೈನಾ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ರಷ್ಯಾ ಮೌನ ಆಗ್ಯದ. ನೋಡೋಣಪ್ಪ ಸಿಚುವೇಶನ್ ಏನಾಗ್ಬೋದು ಅಂತೇಳಿ. ಯಾಕಂದ್ರೆ ರಷ್ಯಾಕ್ಕೆ ಭಾರತದ ಮೇಲೊಂದು ಮಮಕಾರೋ ಅಥವಾ ಅಮೇರಿಕೆ ವಿರುದ್ಧ ಇರಬೇಕಪ್ಪ ನಮಗೆ ಬಲಿಷ್ಠವಾದಿದ್ದು ಅನ್ನುವಂಥ ಕಾರಣ ಇರ್ಬೋದು, ಅಥವಾ ಚೈನಾ ಹಿಂದಿನ ನಾಳೆ ನಂಬುವಂಥ ವಿಷಯ ಎಲ್ಲನೂ ಕಾರಣ ಇರ್ಬೋದು. ಏನೋ ಒಂದು ಕಾರಣಕ್ಕಾಗಿ ರಷ್ಯಾ ಮಾತ್ರ ಮೌನ ವಹಿಸಿದೆ. ಆದ್ರೆ ಇನ್ನೂವರೆಗೆ ತನ್ನ ಬೆಂಬಲವನ್ನು ಸೂಚಿಸಿಲ್ಲ ಅನ್ನೋದು ಮಾತ್ರ ಅಷ್ಟೇ ಗಮನ. ಅದಕ್ಕೆ ನಮ್ಮ ಸ್ವತಃ ಭಾರತದ ಇಲ್ಲಿಯ ವಿದೇಶಾಂಗ ನೀತಿನೂ ಕಾರಣ, ಸ್ವತಃ ಮೋದಿಜಿಯವರು ಕಾರಣ ಅನ್ಬೋದು. ಆ ಮಾತು ಬೇರೆ.